ಎಲ್ಲೋ ಕರುನಾಡು ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದೆ ಅಂತ ಭಾವಿಸ್ತೀನಿ. ಬಿಸಿಲು ಕಣ್ಬಿಡ್ಕಾಯ್ತಾ ಇಲ್ಲ ಬಿಸಿಲು ಮಕ್ಕಳೇ. ಏನಪ್ಪಾ ಇವತ್ತು ಬ್ಲಾಗು ಅಂತಂದ್ರೆ, ಇವತ್ತು ಏನಿಲ್ಲ, ಮನೆ ಡೆಮಾಲಿಶ್ ಇತ್ತು ಮನೆಗೆ. ಬನ್ನಿ ತೋರಿಸ್ತೀನಿ ನಾವು ಹೆಂಗ್ ಮಾಡ್ತೀವಿ, ಎಲ್ಲ ಕೆಲಸ ಹೆಂಗ್ ನಡೀತದೆ ಅಂತ. ಸ್ಕಿಪ್ ಮಾಡ್ಬೇಡಿ, ಫುಲ್ ನೋಡಿ, ಇಂಟ್ರೆಸ್ಟ್ ಆಗಿರ್ತದೆ. ಇನ್ನು ತುಂಬಾ ಕೆಲಸ ಇದೆ, ಸಿಕ್ಕರಂಗ ಕೆಲಸಗಳು ಎಷ್ಟು ಬೇಕೋ ಎಲ್ಲ ತೋರಿಸ್ತೀನಿ ನೋಡಿ. ನಮ್ ಕಡೆ ಎಲ್ಲ ಹೆಂಗ್ ಡೆಮಾಲಿಶ್ ಮಾಡ್ತಾರೆ, ಜೆ.ಸಿ.ಬಿ ಬರೋದು, ಹಳೆ ಮನೆ ತೋರಿಸ್ತೀನಿ ಬನ್ನಿ ಒಂದ್ಸತ. ಅದಾದ್ಮೇಲೆ ಡೆಮಾಲಿಶ್ ಮಾಡಿಸ್ತೀವಿ, ಅದು ಹಾಕಿರ್ತೀನಿ. ಸ್ಕಿಪ್ ಮಾಡ್ಬೇಡಿ ನೋಡಿ. ಹೊಸದಾಗಿ ನೋಡ್ತೀರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇಷ್ಟ ಲೈಕ್ ಮಾಡಿ, ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ ಗೈಸ್. ನೋಡಿ ನೋಡ್ತಿರೋದು ಇದೇ ಮನೆ. ಮೊದಲು ಎಲ್ಲ ಶಾರ್ಟ್ಸ್ ಹಾಕಿದ್ದೀನಿ, ನೋಡಿಲ್ಲ ಅಂದವರು ಶಾರ್ಟ್ಸ್ ಅಲ್ಲಿ ನೋಡಿ. ಈ ಮನೆಯೆಲ್ಲ ಡೆಮಾಲಿಶ್ ಮಾಡಿಸ್ಬೇಕು, ಆಲ್ರೆಡಿ ಆಗೋಗೈತೆ. ಜೆ.ಸಿ.ಬಿ ಗೋಡೆ ಉಳಿಸ್ಬೇಕಷ್ಟೇ. ಎಲ್ಲ ಗುಂಡಿ ಇಟ್ಟು ಈ ಗುಂಡಿ ಎಲ್ಲ ಮುಚ್ಚಿಸ್ಬೇಕು. ಜೆ.ಸಿ.ಬಿ ಮೇಲೆ ಎಲ್ಲ ಮುಚ್ಚಿಸಿ ಆಮೇಲೆ ಮುಂದಿನ ಕಾರ್ಯ ನೋಡ್ಬೇಕು. ನೋಡಿ ಇದೆಲ್ಲ ಹಳೆ ಕಾಲದ ಮನೆ ಅಲ್ವಾ, ಎಲ್ಲ ಮಣ್ಣಿನ ಗೋಡೆ ಎಲ್ಲ ಮಣ್ಣಿನ ಗೋಡೆ ಎಲ್ಲ. ಇದೆಲ್ಲ ಹಳೆ ಕಾಲದ ಮಡಕೆ ಇತ್ತು, ಹೊಡೆದೋಗ್ಬಿಟ್ಟೈತಿ. ಇಲ್ಲಿ ಹಳೆ ಕಾಲದ ಮಡಕೆ ಮಡಗಿದ್ರು, ಇನ್ನು ನಮ್ಮ ಅಜ್ಜಿ ಕಾಲದ ಮಡಕೆ ಹೊಡಿತು. ಅದೇ ಜಂತಿ ಮೇಲ್ಗಡೆ ಜಂತಿ ಎಲ್ಲ ಬಿಚ್ಬೇಕಾದ್ರೆ ಹೊಡೆದಾಕ್ಬಿಟ್ಟವ್ರೆ, ನೋಡ್ಲಿಲ್ಲ ಅವರು. ಎಲ್ಲ ಜೆ.ಸಿ.ಬಿ ಬಂದ್ಮೇಲೆ ಎಲ್ಲ ಮುಗಿಸ್ಬೇಕು. ತೋರಿಸ್ತೀನಿ ಬನ್ನಿ ಹಳೆ ಮನೆ ಹೆಂಗಿರ್ತವೆ ಅಂತ. 90s ಮನೆ ನೋಡಿ. ಇದು ಹಳೆ ಗುಂಡ್ಕಲ್ಲೆಲ್ಲ ಈಗ ಎತ್ಕೊಂಡು ಮುಡಿಕೋಬೇಕು ಇವೆಲ್ಲನೇ. ಹಳೆ ಮನೆ ಅನ್ಸತ್ ನೋಡ್ಕೊಳ್ಳಿ. ನೆಕ್ಸ್ಟ್ ಕೆಲಸ ಆಗ್ಬೇಕಾದ್ರೆ ತೋರಿಸ್ತೀವಿ ನೋಡಿ. ಎಲ್ಲ ಹೆಂಗೈತಾನೆ. ಇನ್ನು ಈ ಮರಗಳೆಲ್ಲ ಎತ್ಕೋಬೇಕು. ಎತ್ಕೊಂಡು ನೋಡಿ, ಇದ್ರ ಹೆಸರೇನು ಅಂತ ಕಮೆಂಟ್ ಮಾಡಿ, ಗೊತ್ತಿರೋರು ಏನ್ ಯೂಸ್ ಮಾಡ್ತಾರೆ ಅಂತ ಕಮೆಂಟ್ ಮಾಡಿ. ಇದನ್ನ ನೋಡ್ತಿರೋರು ಇದೆಲ್ಲ ಯೂಸ್ ಮಾಡ್ತಾರೆ, ಏನ್ ಯೂಸ್ ಮಾಡ್ತಾರೆ ಅಂತ ಕಮೆಂಟ್ ಮಾಡಿ. ಇವೆಲ್ಲ ಎತ್ಕೋಬೇಕು ಗೈಸ್. ಓಲ್ಡ್ ಇಸ್ ಗೋಲ್ಡ್ ಅಂತಾರಲ್ಲ, ಹಂಗೆ ಎಲ್ಲಾನು ಎತ್ಕೊಂಡ್ ಮಡಿಕೋಬೇಕು. ಎಲ್ಲ ಹೊಡಿತು, ಹೊಡಿತು ಬಾಯ್, ಹೊಡಿತು. ಇವೆಲ್ಲ ಇಲ್ಲ ಏನ್ ಕೇಳ್ತಾವ ಗೊತ್ತಿಲ್ಲ. ಎಲ್ಲ ಕಲ್ಗಳು ಚೆನ್ನಾಗವೆ, ಮಡಿತಾರೆ. ಜೆ.ಸಿ.ಬಿ ಮೇಲೆ ಸಿಗ್ತೀನಿ ಗೈಸ್. ಅಲ್ಲಿವರೆಗೂ ವಿಡಿಯೋ ಸ್ಕಿಪ್ ಮಾಡಿಬಿಡಿ ನೋಡಿ. ಇನ್ನೊಂದು ಅರ್ಧ ಮುಕ್ಕಾಲು ಗಂಟೆ ಆಗ್ಬೋದು ಜೆ.ಸಿ.ಬಿ ಬರೋದು. ಬಂದ್ಮೇಲೆ ಸಿಗ್ತೀನಿ. ವಿಡಿಯೋ ಅಂತ ಸ್ಕಿಪ್ ಮಾಡಿಬಿಡಿ, ಫುಲ್ ನೋಡಿ. ಹೊಸದಾಗಿ ಮಾಡ್ತೀವಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜಸ್ಟ್ ನೋಡಿ ಬಂತು ಜೆ.ಸಿ.ಬಿ, ಅವಾಗಲೇ ಹೇಳಿದೆ ಬರ್ತದೆ ಅಂತ. ಬಂದು ಕೆಲಸ ಸ್ಟಾರ್ಟ್ ಮಾಡಿದ್ವಿ. ಈ ಮರ ಕಟ್ ಮಾಡಿ, ಈ ಮರ ಹಿಂದ್ಗಡೆ ಈಗ ಮೇಲಿದೆ ಡೆಮಾಲಿಶ್ ಮಾಡೋದು. ಫಸ್ಟ್ ಈ ಮರ ಎಲ್ಲ ಕಟ್ ಮಾಡಿ ಟ್ರ್ಯಾಕ್ಟರ್ ಜೆ.ಸಿ.ಬಿ ಎಲ್ಲ ಓಡಾಡೋದು ಮಾಡ್ಕೋಬೇಕಲ್ಲ, ಇಲ್ಲ ಅಂತಂದ್ರೆ ತೊಂದರೆ ಆಗೋಯ್ತದೆ. ಅಲ್ಲೊಂದು ಗುಂಡಿ ಐತೆ, ಆ ಗುಂಡಿ ಮುಚ್ಚಿಸ್ಬೇಕು. ಅದಾದ್ಮೇಲೆ ಈ ಮರ ಎಲ್ಲ ಹಳೆ ಆಗ್ಬಿಟ್ಟಿತ್ತು, ಒಣಗೋಗೈತೆ. ಅಷ್ಟೇ ಎಲ್ಲ ಮುಗ್ದಾಕಿ ಮಠ ಮಾಡಿ ಎಲ್ಲ ತೆಗ್ದಾಕಿ ಇಲ್ಲಿ ಮನೆ ಮೇಲೆ ಇರ್ತದೆ. ಆಮೇಲೆ ಅದನ್ನ ತೋರಿಸ್ತೀನಿ ಗೈಸ್. ಈಗ ಇಲ್ಲಿ ಮೇನ್ ಬಾಕ್ಲು ಮಾಡ್ಬಿಟ್ಟು ಬಂದವ ಮನೆ. ಇಲ್ಲಿತ್ತು ಮೇನ್ ಬಾಕ್ಲು. ಮೇನ್ ಬಾಕ್ಲು ಮಾಡ್ಬಿಟ್ಟು ಬಂದ ಮನೆಗೆ. ಇಲ್ಲಿದ್ದ ಮೇನ್ ಬಾಕ್ಲುನ ಇನ್ನ ಸೆಲ್ಫ್ಗಳವೆ, ಆ ಸೆಲ್ಫ್ಗಳು ತಗೋಬೇಕು. ಒಳಗವೆ ಸೆಲ್ಫ್ ನೋಡ್ಬೋದು, ಇಷ್ಟು ಸೆಲ್ಫ್ ತಗೋಬೇಕು. 4 ಸೆಲ್ಫ್ ಇವೆ. ಈ 4 ಸೆಲ್ಫ್ ತಗೊಂಡು ಎಲ್ಲರೂ ಮಾಡಬೇಕು. ಆ ಮನೆಗೆ ಸಿಕ್ಕಾಬಟ್ಟೆ ಧೂಳು. ಅದಕ್ಕೆ ಅಕ್ಕಪಕ್ಕ ಮನೆ ಎಲ್ಲ ಫುಲ್ ಟಾರ್ಪಲ್ ಬಿಟ್ಕೊಬಿಟ್ಟೆ ಇರೋದು. 2 ಮನೆ ಐತೆ, 2 ಮನೆ ಟಾರ್ಪಲ್ ಬಿಟ್ಟಿದೆ. ಹಿಂದ್ಗಡೆ ಮನೆಗೆ ಫುಲ್ಲು, ಈ ಕಡೆ ಮನೆಗೆ ಸ್ವಲ್ಪ. ಹಿಂದ್ಗಡೆ ಮನೆಗೆ ಜಾಸ್ತಿ ಧೂಳೋದು, ಆ ಕಾರಣಕ್ಕೆ ಸ್ವಲ್ಪ ಟಾರ್ಪಲ್ ಬಿಟ್ಟಿದ್ದೀವಿ. ಇನ್ನು ಮಧ್ಯಾಹ್ನ ಆಗ್ಬೋದು ಹೊರಗಾಕೋದೆಲ್ಲ. ಫುಲ್ ಫಿನಿಶಿಂಗ್ ಆದ್ಮೇಲೆ ತೋರಿಸ್ತೀನಿ ಯಾವ ತರ ಇರ್ತದೆ ಅಂತ. ಫುಲ್ ಫ್ಲಾಟು ಇಷ್ಟಿರ್ತದೆ ಅಂತ, ಹೆಂಗಿರ್ತದೆ ಎಲ್ಲ ತೋರಿಸ್ತೀನಿ. ಬನ್ನಿ ನೋಡೋಣ ಗೈಸ್. ನೋಡ್ಬೋದು ಎಷ್ಟಾಗೈತೆ ಕೆಲಸ ಅಂತ. ಯಾರು ಸಿಕ್ಕಾಪಟ್ಟೆ ಧೂಳು, ಜಾಸ್ತಿ ನಿಂತ್ಕೊಳಕ್ಕಾಗಲ್ಲ. ಆಮೇಲೆ ಇನ್ನು ಕೆಲಸದವರೆಲ್ಲ ಇದ್ರಲ್ಲ, ಅವ್ರಿಗೆ ಸ್ವಲ್ಪ ನಾಷ್ಟ ಕೊಡಬೇಕಿತ್ತು. ನಾಷ್ಟ ಎಲ್ಲ ಕೊಟ್ಟು ನಾಷ್ಟ ಎಲ್ಲ ಮಾಡ್ಕೊಂಡು ನಾವು ನಾಷ್ಟ ಮಾಡ್ಕೊಬರೋಷ್ಟು ಲೇಟ್ ಆಗಿತ್ತು. ಟೈಮ್ ಆಲ್ರೆಡಿ 11 ಗಂಟೆ. ನಿಧಾನಕ್ಕೆ ಮಾಡ್ತಾ ಇದಾರೆ, ಯಾಕೆಂತಂದ್ರೆ ಇಲ್ಲಿ ಪಕ್ಕದಲ್ಲಿ ಮನೆ ಇದೆಯಲ್ಲ, ಈ ಅಂತಕ್ಕೇನು ಪ್ರಾಬ್ಲಮ್ ಆಗಬಾರ್ದು. ಆ ಕಡೆ ಒಂದು ರೂಮ್ ಇದೆ, ಅದಕ್ಕೊಂದು ಪ್ರಾಬ್ಲಮ್ ಆಗಬಾರ್ದಲ್ವ. ಅದಕ್ಕಾಗಿ ನಿಧಾನಕ್ಕೆ ಮಾಡ್ತಾ ಇದಾರೆ. ಸಿಕ್ಕಾಪಟ್ಟೆ ಧೂಳು ಐತೆ. ಮೇಕ್ ಹೋಗಿ ಒಂದು ವೀಡಿಯೋ ಇಟ್ಕೊಳ್ಳೋಣ, ವಿಡಿಯೋ ಮಾಡೋಣ ಅಂತಂದ್ರೆ ಧೂಳು ತುಂಬತ್ತದೆ. ಟ್ರೈ ಮಾಡ್ತೀನಿ ನೋಡಿ. ಮೇಕ್ ಬಂದಿದ್ದೀನಿ, ಹೆಂಗ್ ಕಾಣ್ತದೆ ಅಂತ ತೋರಿಸ್ತೀನಿ ತಡೀರಿ. ಮೇಲಿಂದ ನೋಡಿ, ಅಷ್ಟು ಹಿಂಗ್ ಕಾಣಿಸ್ತದೆ ಮೇಲಿಂದ. ಕೆಲಸ ಇನ್ನ ಇಷ್ಟೆಲ್ಲ ಹೊಡಿಬೇಕು. ಹೊರಗಡೆ ಸೆಲ್ಫ್ ಎಲ್ಲ ಬಿಚ್ಕೋಬೇಕು. ಅವೆಲ್ಲ ನಿಧಾನ ಬಿಚ್ಕೋಬೇಕು, ಇಲ್ಲ ಅಂತಂದ್ರೆ ಹಾಳಾಗೋಯ್ತವೆ. ಧೂಳು ನೋಡಿ, ಸಿಕ್ಕಾಪಟ್ಟೆ ಧೂಳು. ಗಾಳಿ ಒಂದ್ ಕಡೆ ಧೂಳು.
ಸಿಕ್ಕಾಪಟ್ಟೆ ಧೂಳಿದೆ. ಈ ನಿಲೆ ಎಲ್ಲ ಬಿಚ್ಕೋಬೇಕು guys. ಕಾಣ್ತಾ ಇತ್ತಲ್ಲ ನಿಲ, ಆ ನಿಲ ಇವು ಒಳಗಡೆ ಸೆಲ್ಫು ಎಲ್ಲ ಬಿಚ್ಕೋಬೇಕು. ಮತ್ತೆ ಆದ್ಮೇಲೆ ತೋರಿಸ್ತೀವಿ ನೋಡಿ ನಮ್ಮೂರ ಹಿಂದ್ಗಡೆ ಗದ್ದೆಗಳು ಎಲ್ಲ. ಗದ್ದೆ ತುಂಬಾ ಚೆನ್ನಾಗೈತೆ. ನಿಮ್ದೇ ನೋಡ್ತಿರೋರು ಯಾವ್ಯಾವ ಊರು ಅಂತ ಕಮೆಂಟ್ ಮಾಡಿ. ನಿಮ್ದು ಗದ್ದೆಗಳು ತಾವ್ರೆ, ನೀವು ಯಾವ್ಯಾವ ಊರು ಅಂತ ಕಮೆಂಟ್ ಮಾಡಿ. ಎಷ್ಟೊತ್ತದ ಗೊತ್ತಿಲ್ಲ, ಅದು ಸಿಕ್ಕಾಪಟ್ಟೆ ದೂರ ಗೊತ್ತೈತೆ. ಮೇಲ್ಗಡೆ ನಿಂತ್ಕೋಕೆ ಆಯ್ತಿಲ್ಲ, ಆದ್ರೂ ವಿಡಿಯೋ ಮಾಡೋಣ ಅಂತ ಬಂದೆ. ಬಿಡಿ ಗೈಸ್, ಈಗ ಅಲ್ಲಿ ಹೊಡೆದಾಕ್ತಾರ ನಿಲ, ಆ ನೆಲೆ ಎತ್ಕೋಗಿ ಮಡಗ್ಬೇಕು. ಆ ನೆಲೆ ಎತ್ಕೋಗಿ ಮೇಕ್ ಮಾಡ್ಬೇಕಿದ್ದ ನೋಡಿ. ಮನೆಗೆ ಮಡಿಕೋಬೇಕು. ಚೆನ್ನಾಗೈತಲ್ಲ, ಬನ್ನಿ ಹೋಗೋಣ ಕೆಳಗೆ. ಕೆಳಗೋಗಿ ಅದ್ ಮಡಿಕಂಡು ಹೋಗೋಣ. ಬಲ್ಲ ಹೋಮ, ನೀ ಬಾ. ಪೂಮ ಟಾಪಲ್ಲಿ ಹೆಂಗ್ಬಿಟ್ಟಿದ್ದೀವಿ. ಧೂಳು ಸಿಕ್ಕಾಬಟ್ಟೆ. ಎಷ್ಟು ಧೂಳು ಐತೆ ನೋಡಿ, ಧೂಳು ಸಿಕ್ಕಾಬಟ್ಟೆ ಇದೆ ನೋಡಿ. ಧೂಳು ಸಿಕ್ಕಾಬಟ್ಟೆ ಧೂಳು. ಅಷ್ಟು ನೋಡ್ಲಿ ಹೆಂಗಾಗಿದ್ದೀನಿ. ಇಲ್ಲ ಇಲ್ಲ ತರ ಎಷ್ಟು ಹೆಂಗಾಗಿದ್ದೀನಿ ನೋಡಿ. ಹೋಗಿದ್ದೀನಿ ಅಪ್ಪ. ಇಲ್ಲಿ ಕಣ್ ಮಡಗಿರೋದು ಅಲ್ಲಿಂದ ಇಲ್ಲಿಂದ. ಇಲ್ಲ ಬಾಕ್ಲ ಎರಡು ತಂದಿರೋದು ಅಲ್ಲಿಂದ. ನೋಡಿ ಕೆಲಸ ಆಗೈತೆ. ಆಲ್ಮೋಸ್ಟ್ ಮುಗಿತಾ ಬಂತು. ಅಲ್ಲೆರಡು ಜಂತಿ ಇವೆ ತೊಲೆಗಳು, ಅವೆರಡು ತೊಲೆ ಎತ್ಕೋಬೇಕು. ಎಲ್ಲ ಮುಗೀತು. ಟೀ ತಗೊಂಡಿದ್ದೀನಿ ನೋಡಿ. ಟೀ ಐತೆ, 6 ಜನ ಟೀ ಐತೆ. ಟೀ ಕೊಡಬೇಕು. ಟೀ ಕೊಟ್ಟು ನೆಕ್ಸ್ಟ್ ಮುಂದೆ ನಮ್ದೇನ್ ಕೆಲಸ ಐತೆ ಅದ್ ನೋಡ್ಬೇಕು. ಅವೆಲ್ಲ ಬೇಕಾಗಿರೋ ಹಳೆ ಕಾಲದವು ಮನೆ ಮರಗಳು ಎಷ್ಟು ಗಟ್ಟಿಯಾವೆ ನೋಡಿ. ಅವೆಲ್ಲ ಹಳೆ ಕಾಲದ ಮರ, ಓಲ್ಡ್ ಇಸ್ ಗೋಲ್ಡ್ ಅಂತಾರಲ್ಲ ಹಂಗೆ ಇವೆಲ್ಲ ಹಳೆ ಕಾಲದವು ಬೇಕಾಯ್ತದೆ ನೋಡಿ. ನೀವು ಫುಲ್ ಡೆಮಾಲಿಷನ್ ಅಲ್ಲಿ ತೋರಿಸ್ತೀನಿ ನೋಡಿದ್ರಿ. ಇದೀಗ ಕೆಲಸ ನೋಡಿ ಇಷ್ಟ ಆಗಿದೆ. ಈಗ ನಮ್ಮ ಅಕ್ಕನ ಕರ್ಕೊಬರ್ಕೋಬೇಕು ಗಾಡೀಲಿ. ಗಾಡಿ ಬರ್ತಾ ಇದ್ದೀನಿ, ಒಂದ್ಮೇಲೆ ಸಿಗ್ತೀನಿ. ಅಷ್ಟರಲ್ಲಿ ಸುಮಾರು ಕೆಲಸ ಇರುತ್ತೆ. ಸಿಕ್ಕಾಪಟ್ಟೆ ಧೂಳು ಎಷ್ಟಾಗಿದೆ ಕೆಲಸ ಗೈಸ್. ಎಲ್ಲ ಕಿತ್ತಿದ್ದಾಯ್ತು, ನೋಡ್ತಾ ಇರ್ಬೋದು ಹೆಂಗಾಗಿದ್ದೀನಿ. ಧೂಳು ತುಂಬ್ಕೊತದಲ್ಲ, ಅದಕ್ಕೆ ಹಿಂಗೆ ಕವರ್ ಮಾಡ್ಕೊಂಡಿರೋದು. ಸಿಕ್ಕಾಪಟ್ಟೆ ಸಣ್ಣ ಧೂಳು. ಅಂದ್ರೆ ಹಳೆ ಕಾಲದಲ್ಲಿ ನಿಮ್ಗೆ ನೋಡಿಲ್ಲ ಗೊತ್ತಿಲ್ಲ. ಮಣ್ಣಲ್ಲೇ ಕಟ್ಟಿರ್ತಾರೆ ಹಳೆ ಕಾಲದಲ್ಲಿ ಎಲ್ಲ, ನೋಡಿದಿರ ಅನ್ಕೋತೀನಿ ನೋಡಿ. ಮಣ್ಣಲ್ಲೇ ಕಟ್ಟಿ ಇಟ್ಟಿರ್ತಾರಲ್ಲ ಸಣ್ಣ ಧೂಳು, ಹಂಗಾಗಿ ಈ ತರ ಕಟ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು ಹಾಳೆ ಮುಗಿಸಿದಾರೆ. ಇನ್ನು ಆ ಕಡೆ ಮಾತ್ರ ಇರೋದು ಅದ್ ಅಡುಗೆ ಮನೆದು, ನೀರ್ ಮನೆವು. ಮಕ್ಕಳನ್ನ ಕರ್ಕೊಂಡ್ ಬಂದೆ ನೋಡಿ. ಕಿತ್ತವ್ರೆ ಇಲ್ಲಿ ಗೋಡೆ, ಪರವಾಗಿಲ್ಲ, ಏನ್ ತೊಂದರೆ ಇಲ್ಲ. ಕಿತ್ತಿದಾಗಿದೆ. ನೋಡ್ಬೇಕು ಗೈಸ್, ಇನ್ನ ಎಷ್ಟೊತ್ತು ಹಿಡಿತದೆ ಗೊತ್ತಿಲ್ಲ. ಇದೆಲ್ಲ ಮಠ ಮಾಡ್ಬೇಕು ಗೈಸ್. ಇನ್ನ ಎಷ್ಟೊತ್ತಾಯ್ತು ಅದು ನೋಡೋಣ. ಅದೊಂದು ಮೂಳೆ ಐತೆ, ಅದು ಬಿಟ್ರೆ ಅಂಗಡಿ 2 ಗೋಡೆ ಇವೆ. ಅದು ಹುಷಾರ ಕಿತ್ಕೋಬೇಕು, ಇಲ್ಲ ಅಂತಂದ್ರೆ ಅಂಗಡಿಗೂ ಸ್ವಲ್ಪ ಡ್ಯಾಮೇಜ್ ಆಗೋ ಸಾಧ್ಯತೆ ಇರುತ್ತೆ. ನೋಡ್ತೀವಿ ಇನ್ನ ಎಷ್ಟೊತ್ತಾಗುತ್ತೆ. 1 hour 1.5 hour ಮುಗಿತದೆ ಅಷ್ಟರಲ್ಲಿ. ತುಂಬಾ ಕೆಲಸ ಹಿಡಿತು ನೋಡಿದಿರ. ವಿಚಾರ ಕೇಳೋಕೆ ಇಲ್ಲ ನೋಡ್ರಿ. ಹಳೆ ಅಂಡೆ ಹೆಂಗೈತೆ ತೋರಿಸ್ತೀನಿ. ಹಳೆ ಅಂಡೆ ಐತೆ, ಅಜ್ಜಿ ಮುತ್ತಜ್ಜಿ ಕಾಲದ್ದು ನಮ್ಮ ಮನೆದು. ಈಗ ಹೊಡೆದಷ್ಟು ನೋಡಿ ಗೈಸ್. ಎಲ್ಲ ಮುಗಿತಾ ಇದ್ದ ಕೆಲಸ, ಇನ್ನೇನು ಇಲ್ಲ, ಸ್ವಲ್ಪ ಇರೋದಷ್ಟೇ ನೋಡಿ. ಧೂಳು ಸಿಕ್ಕಾವಟ್ಟೆ. ಆ ಕಡೆ ಸ್ವಲ್ಪ ಐತೆ, ಮಣ್ಣು ತುಂಬಬೇಕಷ್ಟೇ. ಕೆಲಸ ಮುಗೀತು, ಆಲ್ಮೋಸ್ಟ್ ಮುಗೀತು. ಇನ್ನೊಂದು 5% ಐತೆ ಆ ಕಡೆ. ಮಣ್ಣು ತುಂಬಿಟ್ರೆ ಎಲ್ಲ ಮಠ ಮಾಡಿದ್ರೆ ಮುಗೀತಷ್ಟೇ. ಮಠ ಆದ್ಮೇಲೆ ಒಂದು ಸ್ವಲ್ಪ ನೋಡಿ ಹೆಂಗಿರುತ್ತೆ ಅಂತೆಲ್ಲ. ಇಷ್ಟೇ ಇರೋದು ಗಾಯ್ಸ್. ಫೈನಲಿ ನೋಡ್ತಾ ಇರ್ಬೋದು ಮುಗ್ದೈತೆ ವರ್ಕ್ ಎಲ್ಲ. ಫೈನಲಿ ಎಲ್ಲ ವರ್ಕ್ ಮುಗೀತು. 8 hour ಹಿಡಿತು, ಎಲ್ಲ ಮುಗ್ದಿದೆ ಫೈನಲಿ ವರ್ಕ್ಗಳು. ಹೆಂಗ್ ಬಂದಿದೆ ಅಂತ ಕಮೆಂಟ್ ಮಾಡಿ. ಇಷ್ಟೇ ಅಗಲ ಕಾಣೋದು ಫೈನಲ್ ಆಗಿ. ಫೈನಲಿ ಇಷ್ಟ ಅಗಲ ಮುಗೀತು. ಎಲ್ಲ ಕ್ಲೀನಾಗಿ ಮಾಡೋರೆ ಅವನ್ನ. ಹೆಂಗ್ ಬಂದಿದೆ ವರ್ಕ್ ಅಂತ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಹೊಸದಾಗಿ ವಿಡಿಯೋ ನೋಡ್ತೀವಿ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಮರಿಬೇಡಿ. ಜೈ ಹಿಂದ್, ಜೈ ಕನ್ನಡಾಂಬೆ.